ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಟ್ಯಾಕ್ಸಿಗಳ ಸಂಖ್ಯೆ ಏನಾದರೂ ಇಳಿಮುಖ ಆದರೆ ತಿರುಗಿ ಮತ್ತೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಈಗಾಗಲೇ ಬಂದಿದ್ದಾರೆ. ನನಗೆ ಸಾಕಷ್ಟು ಪ್ರಯಾಣಿಕರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ಸಿ ಹೋಗ್ತೀನಿ. ಈಗ ಎಲ್ಲಿಂದ ಬರ್ತಾ ಇದ್ದಾರೆ, ಜೊತೆಗೆ ಇವತ್ತು ಬಂದು ಕೂಡ ತುಮಕೂರಿಂದ ಬಂದಿದ್ದೀವಿ. ಅದಕ್ಕೆ ಬೇಗ ಬೆಳಗ್ಗೆನೇ 5 ಗಂಟೆಗೆ ಹೊರಟಿವಿ. ಈಗ ಇಲ್ಲಿಗೆ ಬಂದಿದ್ದು ತಡನೇ ಆಯಿತು, ಸ್ವಲ್ಪ ವೆಹಿಕಲ್ಸ್ ಇತ್ತು, ಆದರೂ 7 ಗಂಟೆಗೆ ಬಂದ್ವಿ. ನಮ್ಮ ಮ್ಯಾನೇಜರು ಸ್ವಲ್ಪ ಇನ್ನೂ ಬೇಗ ಬರಬೇಕಿತ್ತು ಅಂತ ಹೇಳಿದ್ರು. ಏನು ತೊಂದರೆ ಏನಿಲ್ಲ. ಬಂದು ಇವತ್ತಿರುವಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಎಷ್ಟೊತ್ತು ಫ್ಲೈಟ್ ಇದೆ, ಎಷ್ಟೊತ್ತು ಬಂದ? 20ಕ್ಕೆ ಫ್ಲೈಟ್ ಇದೆ. ನಾವು ಅಲ್ಲಿಗೆ 11:35ಕ್ಕೆ ರೀಚ್ ಆಗ್ತೀವಿ. ನೀವು ಒಂದು ಬಸ್ಸಲ್ಲಿ ಬಂದ್ರೆ? ಇಲ್ಲ, ನಾವು ಓನ್ ವೆಹಿಕಲಲ್ಲಿ ಬಂದ್ವಿ. ಮತ್ತೆ ಏನಾದರೂ ಟ್ಯಾಕ್ಸಿಗಳು ಸಿಗುತ್ತಾ ಇಲ್ಲ ಅನ್ನೋ ಆತಂಕ ಇತ್ತಾ? ಏನಿಲ್ಲ, ನಮ್ಮ ಓನ್ ವೆಹಿಕಲ್ ಇದ್ದಿದ್ದರಿಂದ ನಮಗೇನು ಆತಂಕ ಇರಲಿಲ್ಲ. ಹಾಂ. ಅಮ್ಮ, ನೀವು ಎಷ್ಟೊತ್ತಿಗೆ ಬಂದ್ರಿ ಈಗ ಎಲ್ಲ? ನಾವಲ್ಲಿ ತುಮಕೂರು ಬಿಟ್ಟಾಗ 5:30 ಸರ್. ಇವತ್ತು ಬಂದಿರೋದು ಗೊತ್ತಿತ್ತಲ್ವಾ ನಿಮ್ಗೆ? ಹಾಂ, ಗೊತ್ತಿತ್ತು. ಬಟ್ ನಾವು ನಿನ್ನೆ ರಾತ್ರಿನೇ ಫಿಕ್ಸ್ ಆಗಿದ್ವಿ 5 ಗಂಟೆಗೆ ಬಿಡೋದು 4:45 ಅಂತ. ಮತ್ತೆ 5 ಗಂಟೆಗೆ ಬಿಟ್ವಿ. ಇಲ್ಲಿ ಬಂದಾಗಲೇ ಹಾಫ್ ಆನ್ ಅವರ್ ಆಯಿತು ತಲುಪಿ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ, ಯಾಕಂದರೆ ಟ್ಯಾಕ್ಸಿಗಳು ಸಿಗುತ್ತೆ. ಹಾಂ, ಟ್ಯಾಕ್ಸ್ ಸಿಗುತ್ತೆ ಸರ್. ನಮ್ಮದು ಓನ್ ವೆಹಿಕಲಲ್ಲೇ ಬಂದಿದ್ದೀವಿ ನಾವು. ಇದಿಷ್ಟು ಏನು ಇಲ್ಲಿನ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರಯಾಣಿಕರು, ಯಾಕೆಂತಂದರೆ ಈಗ 8 ಗಂಟೆ ನಂತರ ಟ್ಯಾಕ್ಸಿಗಳಿಗೆ ಏನಾದರೂ ಪ್ರತಿಭಟನೆಗಳು ಬೆಂಗಳೂರಲ್ಲಿ ಶುರುವಾದರೆ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಋತುರಿಕ್ತ ಪರಿಣಾಮ ಕೂಡ ಬೀರುತ್ತೆ. ಜೊತೆಗೆ ಟ್ಯಾಕ್ಸಿಗಳ ಸಂಖ್ಯೆ ಇಳಿಮುಖ ಆದರೆ ನಿಗದಿತ ಸಮಯಕ್ಕೆ ನಾವು ಏರ್ಪೋರ್ಟ್ಗೆ ತಲುಪೋದೋ ಇಲ್ವಾ ಅಂತಕ್ಕಂಥ ಆತಂಕದ ನಡುವೆ ಪ್ರಯಾಣಿಕರ ಸಂಖ್ಯೆ ಕೂಡ ಸಾಕಷ್ಟು ರೀತಿಯಲ್ಲಿ ದಟ್ಟಣೆ ಉಂಟಾಗಿರುವಂಥದ್ದು. ಜೊತೆಗೆ ಏರ್ಪೋರ್ಟ್ನಲ್ಲಿ ಕೂಡ ಈಗಾಗಲೇ ಪ್ರಯಾಣಿಕರು ಬರೋದಕ್ಕೆ BMTC ವ್ಯವಸ್ಥೆ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಬೇರೆ ವ್ಯವಸ್ಥೆಗಳು ಮಾಡಿದರೂ ಕೂಡ ಪ್ರಯಾಣಿಕರು ಒಂದು ಆತಂಕ ಇದ್ದೇ ಇರುತ್ತೆ. ಟ್ಯಾಕ್ಸಿಗಳು ಜೊತೆಗೆ ಕೆಲವರು ಓನ್ ವೆಹಿಕಲ್ಗಳು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಏರ್ಪೋರ್ಟ್ಗೆ ಆಗಮಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕ ಬಂದ್ಗೆ ಏರ್ಪೋರ್ಟ್ನಲ್ಲಿ ಈಗಾಗಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಬೆಳಗ್ಗೆಯಿಂದನೂ ಕೂಡ ಟ್ಯಾಕ್ಸಿಗಳು ಬಂದಿದ್ದಾವೆ. 8 ಗಂಟೆ 9 ಗಂಟೆ ನಂತರ ಈ ಟ್ಯಾಕ್ಸಿಗಳ ಸಂಖ್ಯೆ ಕೂಡ ಈಗಾಗಲೇ ಉಬರ್ ಮತ್ತು ಓಲಾ ಟ್ಯಾಕ್ಸಿ ಚಾಲಕರು ಈಗಾಗಲೇ ನಾವು ಬಂದ್ಗೆ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬೆಳಗ್ಗೆ ಏರ್ಪೋರ್ಟ್ಗೆ ಲಗ್ಗೆ ಹಾಕಿರುವಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಟ್ಯಾಕ್ಸಿಗಳ ಸಂಖ್ಯೆ ಏನಾದರೂ ಇಳಿಮುಖ ಆದರೆ ತಿರುಗಿ ಮತ್ತೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಈಗಾಗಲೇ ಬಂದಿದ್ದಾರೆ. ನನಗೆ ಸಾಕಷ್ಟು ಪ್ರಯಾಣಿಕರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ಸಿ ಹೋಗ್ತೀನಿ. ಈಗ ಎಲ್ಲಿಂದ ಬರ್ತಾ ಇದ್ದಾರೆ, ಜೊತೆಗೆ ಇವತ್ತು ಬಂದು ಕೂಡ ತುಮಕೂರಿಂದ ಬಂದಿದ್ದೀವಿ. ಅದಕ್ಕೆ ಬೇಗ ಬೆಳಗ್ಗೆನೇ 5 ಗಂಟೆಗೆ ಹೊರಟಿವಿ. ಈಗ ಇಲ್ಲಿಗೆ ಬಂದಿದ್ದು ತಡನೇ ಆಯಿತು, ಸ್ವಲ್ಪ ವೆಹಿಕಲ್ಸ್ ಇತ್ತು, ಆದರೂ 7 ಗಂಟೆಗೆ ಬಂದ್ವಿ. ನಮ್ಮ ಮ್ಯಾನೇಜರು ಸ್ವಲ್ಪ ಇನ್ನೂ ಬೇಗ ಬರಬೇಕಿತ್ತು ಅಂತ ಹೇಳಿದ್ರು. ಏನು ತೊಂದರೆ ಏನಿಲ್ಲ. ಬಂದು ಇವತ್ತಿರುವಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಎಷ್ಟೊತ್ತು ಫ್ಲೈಟ್ ಇದೆ, ಎಷ್ಟೊತ್ತು ಬಂದ? 20ಕ್ಕೆ ಫ್ಲೈಟ್ ಇದೆ. ನಾವು ಅಲ್ಲಿಗೆ 11:35ಕ್ಕೆ ರೀಚ್ ಆಗ್ತೀವಿ. ನೀವು ಒಂದು ಬಸ್ಸಲ್ಲಿ ಬಂದ್ರೆ? ಇಲ್ಲ, ನಾವು ಓನ್ ವೆಹಿಕಲಲ್ಲಿ ಬಂದ್ವಿ. ಮತ್ತೆ ಏನಾದರೂ ಟ್ಯಾಕ್ಸಿಗಳು ಸಿಗುತ್ತಾ ಇಲ್ಲ ಅನ್ನೋ ಆತಂಕ ಇತ್ತಾ? ಏನಿಲ್ಲ, ನಮ್ಮ ಓನ್ ವೆಹಿಕಲ್ ಇದ್ದಿದ್ದರಿಂದ ನಮಗೇನು ಆತಂಕ ಇರಲಿಲ್ಲ. ಹಾಂ. ಅಮ್ಮ, ನೀವು ಎಷ್ಟೊತ್ತಿಗೆ ಬಂದ್ರಿ ಈಗ ಎಲ್ಲ? ನಾವಲ್ಲಿ ತುಮಕೂರು ಬಿಟ್ಟಾಗ 5:30 ಸರ್. ಇವತ್ತು ಬಂದಿರೋದು ಗೊತ್ತಿತ್ತಲ್ವಾ ನಿಮ್ಗೆ? ಹಾಂ, ಗೊತ್ತಿತ್ತು. ಬಟ್ ನಾವು ನಿನ್ನೆ ರಾತ್ರಿನೇ ಫಿಕ್ಸ್ ಆಗಿದ್ವಿ 5 ಗಂಟೆಗೆ ಬಿಡೋದು 4:45 ಅಂತ. ಮತ್ತೆ 5 ಗಂಟೆಗೆ ಬಿಟ್ವಿ. ಇಲ್ಲಿ ಬಂದಾಗಲೇ ಹಾಫ್ ಆನ್ ಅವರ್ ಆಯಿತು ತಲುಪಿ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ, ಯಾಕಂದರೆ ಟ್ಯಾಕ್ಸಿಗಳು ಸಿಗುತ್ತೆ. ಹಾಂ, ಟ್ಯಾಕ್ಸ್ ಸಿಗುತ್ತೆ ಸರ್. ನಮ್ಮದು ಓನ್ ವೆಹಿಕಲಲ್ಲೇ ಬಂದಿದ್ದೀವಿ ನಾವು. ಇದಿಷ್ಟು ಏನು ಇಲ್ಲಿನ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರಯಾಣಿಕರು, ಯಾಕೆಂತಂದರೆ ಈಗ 8 ಗಂಟೆ ನಂತರ ಟ್ಯಾಕ್ಸಿಗಳಿಗೆ ಏನಾದರೂ ಪ್ರತಿಭಟನೆಗಳು ಬೆಂಗಳೂರಲ್ಲಿ ಶುರುವಾದರೆ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಋತುರಿಕ್ತ ಪರಿಣಾಮ ಕೂಡ ಬೀರುತ್ತೆ. ಜೊತೆಗೆ ಟ್ಯಾಕ್ಸಿಗಳ ಸಂಖ್ಯೆ ಇಳಿಮುಖ ಆದರೆ ನಿಗದಿತ ಸಮಯಕ್ಕೆ ನಾವು ಏರ್ಪೋರ್ಟ್ಗೆ ತಲುಪೋದೋ ಇಲ್ವಾ ಅಂತಕ್ಕಂಥ ಆತಂಕದ ನಡುವೆ ಪ್ರಯಾಣಿಕರ ಸಂಖ್ಯೆ ಕೂಡ ಸಾಕಷ್ಟು ರೀತಿಯಲ್ಲಿ ದಟ್ಟಣೆ ಉಂಟಾಗಿರುವಂಥದ್ದು. ಜೊತೆಗೆ ಏರ್ಪೋರ್ಟ್ನಲ್ಲಿ ಕೂಡ ಈಗಾಗಲೇ ಪ್ರಯಾಣಿಕರು ಬರೋದಕ್ಕೆ BMTC ವ್ಯವಸ್ಥೆ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಬೇರೆ ವ್ಯವಸ್ಥೆಗಳು ಮಾಡಿದರೂ ಕೂಡ ಪ್ರಯಾಣಿಕರು ಒಂದು ಆತಂಕ ಇದ್ದೇ ಇರುತ್ತೆ. ಟ್ಯಾಕ್ಸಿಗಳು ಜೊತೆಗೆ ಕೆಲವರು ಓನ್ ವೆಹಿಕಲ್ಗಳು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಏರ್ಪೋರ್ಟ್ಗೆ ಆಗಮಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕ ಬಂದ್ಗೆ ಏರ್ಪೋರ್ಟ್ನಲ್ಲಿ ಈಗಾಗಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಬೆಳಗ್ಗೆಯಿಂದನೂ ಕೂಡ ಟ್ಯಾಕ್ಸಿಗಳು ಬಂದಿದ್ದಾವೆ. 8 ಗಂಟೆ 9 ಗಂಟೆ ನಂತರ ಈ ಟ್ಯಾಕ್ಸಿಗಳ ಸಂಖ್ಯೆ ಕೂಡ ಈಗಾಗಲೇ ಉಬರ್ ಮತ್ತು ಓಲಾ ಟ್ಯಾಕ್ಸಿ ಚಾಲಕರು ಈಗಾಗಲೇ ನಾವು ಬಂದ್ಗೆ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬೆಳಗ್ಗೆ ಏರ್ಪೋರ್ಟ್ಗೆ ಲಗ್ಗೆ ಹಾಕಿರುವಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಯಾಕಂದರೆ
ಟ್ಯಾಕ್ಸಿಗಳ ಸಂಖ್ಯೆ ಏನಾದರೂ ಇಳಿಮುಖ ಆದರೆ ತಿರುಗಿ ಮತ್ತೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಈಗಾಗಲೇ ಬಂದಿದ್ರೆ ನನಗೆ ಸಾಕಷ್ಟು ಪ್ರಯಾಣಿಕರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ಸಿ ಹೋಗ್ತೀನಿ. ಈಗ ಎಲ್ಲಿಂದ ಬರ್ತಾ ಇದ್ದಾರೆ, ಜೊತೆಗೆ ಇವತ್ತು ಬಂದು ಕೂಡ ತುಮಕೂರಿಂದ ಬಂದಿದ್ದೀವಿ. ಅದಕ್ಕೆ ಬೇಗ ಬೆಳಗ್ಗೆನೇ 5 ಗಂಟೆಗೆ ಹೊರಟಿವಿ. ಈಗ ಇಲ್ಲಿಗೆ ಬಂದಿದ್ದು ತಡನೇ ಆಯಿತು, ಸ್ವಲ್ಪ ವೆಹಿಕಲ್ಸ್ ಇತ್ತು. ಆದರೂ 7 ಗಂಟೆಗೆ ಬಂದ್ವಿ. ನಮ್ಮ ಮ್ಯಾನೇಜರು ಸ್ವಲ್ಪ ಇನ್ನೂ ಬೇಗ ಬರಬೇಕಿತ್ತು ಅಂತ ಹೇಳಿದ್ರು. ಏನು ತೊಂದರೆ ಏನಿಲ್ಲ. ಬಂದು ಇವತ್ತಿರುವಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಎಷ್ಟೊತ್ತು ಫ್ಲೈಟ್ ಇದೆ, ಎಷ್ಟೊತ್ತು ಬಂದ 20ಕ್ಕೆ ಫ್ಲೈಟ್ ಇದೆ. ನಾವು ಅಲ್ಲಿಗೆ 11:35ಕ್ಕೆ ರೀಚ್ ಆಗ್ತೀವಿ. ನೀವು ಒಂದು ಬಸ್ಸಲ್ಲಿ ಬಂದ್ರೆ ಇಲ್ಲ, ನಾವು ಓನ್ ವೆಹಿಕಲಲ್ಲಿ ಬಂದ್ವಿ. ಮತ್ತೆ ಏನಾದರೂ ಟ್ಯಾಕ್ಸಿಗಳು ಸಿಗುತ್ತಾ ಇಲ್ಲ ಅನ್ನೋ ಆತಂಕ ಇತ್ತಾ? ಏನಿಲ್ಲ, ನಮ್ಮ ಓನ್ ವೆಹಿಕಲ್ ಇದ್ದಿದ್ದರಿಂದ ನಮಗೇನು ಆತಂಕ ಇರಲಿಲ್ಲ. ಹಾಗಾಗಿ ಬೇಗ ಬಂದ್ರಿ. ಹಾಂ, ಅಮ್ಮ ನೀವು ಎಷ್ಟೊತ್ತಿಗೆ ಬಂದ್ರಿ ಈಗ ಎಲ್ಲ? ನಾವಲ್ಲಿ ತುಮಕೂರು ಬಿಟ್ಟಾಗ 5:30 ಸರ್. ಇವತ್ತು ಬಂದಿರೋದು ಗೊತ್ತಿತ್ತಲ್ವಾ ನಿಮ್ಗೆ? ಹಾಂ, ಗೊತ್ತಿತ್ತು. ಬಟ್ ನಾವು ನಿನ್ನೆ ರಾತ್ರಿನೇ ಫಿಕ್ಸ್ ಆಗಿದ್ವಿ 5 ಗಂಟೆಗೆ ಬಿಡೋದು 4:45ಗೆ ಅಂತ. ಮತ್ತೆ 5 ಗಂಟೆಗೆ ಬಿಟ್ವಿ. ಇಲ್ಲಿ ಬಂದಾಗಲೇ ಹಾಫ್ ಆನ್ ಅವರ್ ಆಯಿತು ತಲುಪಿ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ, ಯಾಕಂದರೆ ಟ್ಯಾಕ್ಸಿಗಳು ಸಿಗುತ್ತೆ. ಹಾಂ, ಟ್ಯಾಕ್ಸ್ ಸಿಗುತ್ತೆ ಸರ್. ನಮ್ಮದು ಓನ್ ವೆಹಿಕಲಲ್ಲೇ ಬಂದಿದ್ದೀವಿ ನಾವು. ಇದಿಷ್ಟು ಏನು ಇಲ್ಲಿನ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರಯಾಣಿಕರು, ಯಾಕೆಂತಂದರೆ ಈಗ 8 ಗಂಟೆ ನಂತರ ಟ್ಯಾಕ್ಸಿಗಳಿಗೆ ಏನಾದರೂ ಪ್ರತಿಭಟನೆಗಳು ಬೆಂಗಳೂರಲ್ಲಿ ಶುರುವಾದರೆ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಋತುರಿಕ್ತ ಪರಿಣಾಮ ಕೂಡ ಬೀರುತ್ತೆ. ಜೊತೆಗೆ ಟ್ಯಾಕ್ಸಿಗಳ ಸಂಖ್ಯೆ ಇಳಿಮುಖ ಆದರೆ ನಿಗದಿತ ಸಮಯಕ್ಕೆ ನಾವು ಏರ್ಪೋರ್ಟ್ಗೆ ತಲುಪೋದೋ ಇಲ್ವಂತಕ್ಕಂಥ ಆತಂಕದ ನಡುವೆ ಪ್ರಯಾಣಿಕರ ಸಂಖ್ಯೆ ಕೂಡ ಸಾಕಷ್ಟು ರೀತಿಯಲ್ಲಿ ದಟ್ಟಣೆ ಉಂಟಾಗಿರುವಂಥದ್ದು. ಜೊತೆಗೆ ಏರ್ಪೋರ್ಟಲ್ಲಿ ಕೂಡ ಈಗಾಗಲೇ ಪ್ರಯಾಣಿಕರು ಬರೋದಕ್ಕೆ BMTC ವ್ಯವಸ್ಥೆ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಬೇರೆ ವ್ಯವಸ್ಥೆಗಳು ಮಾಡಿದರೂ ಕೂಡ ಪ್ರಯಾಣಿಕರು ಒಂದು ಆತಂಕ ಇದ್ದೇ ಇರುತ್ತೆ. ಟ್ಯಾಕ್ಸಿಗಳು ಜೊತೆಗೆ ಕೆಲವರು ಓನ್ ವೆಹಿಕಲ್ಗಳು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಏರ್ಪೋರ್ಟ್ಗೆ ಆಗಮಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕ ಬಂದ್ಗೆ ಏರ್ಪೋರ್ಟ್ನಲ್ಲಿ ಈಗಾಗಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಬೆಳಗ್ಗೆಯಿಂದನೂ ಕೂಡ ಟ್ಯಾಕ್ಸಿಗಳು ಬಂದಿದ್ದಾವೆ. 8 ಗಂಟೆ 9 ಗಂಟೆ ನಂತರ ಈ ಟ್ಯಾಕ್ಸಿಗಳ ಸಂಖ್ಯೆ ಕೂಡ ಈಗಾಗಲೇ ಉಬರ್ ಮತ್ತು ಓಲಾ ಟ್ಯಾಕ್ಸಿ ಚಾಲಕರು ಈಗಾಗಲೇ ನಾವು ಬಂದ್ಗೆ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬೆಳಗ್ಗೆ ಏರ್ಪೋರ್ಟ್ಗೆ ಲಗ್ಗೆ ಹಾಕಿರುವಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಟ್ಯಾಕ್ಸಿಗಳ ಸಂಖ್ಯೆ ಏನಾದರೂ ಇಳಿಮುಖ ಆದರೆ ತಿರುಗಿ ಮತ್ತೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಈಗಾಗಲೇ ಬಂದಿದ್ರೆ ನನಗೆ ಸಾಕಷ್ಟು ಪ್ರಯಾಣಿಕರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ಸಿ ಹೋಗ್ತೀನಿ. ಈಗ ಎಲ್ಲಿಂದ ಬರ್ತಾ ಇದ್ದಾರೆ, ಜೊತೆಗೆ ಇವತ್ತು ಬಂದು ಕೂಡ ತುಮಕೂರಿಂದ ಬಂದಿದ್ದೀವಿ. ಅದಕ್ಕೆ ಬೇಗ ಬೆಳಗ್ಗೆನೇ 5 ಗಂಟೆಗೆ ಹೊರಟಿವಿ. ಈಗ ಇಲ್ಲಿಗೆ ಬಂದಿದ್ದು ತಡನೇ ಆಯಿತು, ಸ್ವಲ್ಪ ವೆಹಿಕಲ್ಸ್ ಇತ್ತು. ಆದರೂ 7 ಗಂಟೆಗೆ ಬಂದ್ವಿ. ನಮ್ಮ ಮ್ಯಾನೇಜರು ಸ್ವಲ್ಪ ಇನ್ನೂ ಬೇಗ ಬರಬೇಕಿತ್ತು ಅಂತ ಹೇಳಿದ್ರು. ಏನು ತೊಂದರೆ ಏನಿಲ್ಲ. ಬಂದು ಇವತ್ತಿರುವಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಎಷ್ಟೊತ್ತು ಫ್ಲೈಟ್ ಇದೆ, ಎಷ್ಟೊತ್ತು ಬಂದ? 20:20ಕ್ಕೆ ಫ್ಲೈಟ್ ಇದೆ. ನಾವು ಅಲ್ಲಿಗೆ 11:35ಕ್ಕೆ ರೀಚ್ ಆಗ್ತೀವಿ. ನೀವು ಒಂದು ಬಸ್ಸಲ್ಲಿ ಬಂದ್ರೆ? ಇಲ್ಲ, ನಾವು ಓನ್ ವೆಹಿಕಲಲ್ಲಿ ಬಂದ್ವಿ. ಮತ್ತೆ ಏನಾದರೂ ಟ್ಯಾಕ್ಸಿಗಳು ಸಿಗುತ್ತಾ ಇಲ್ಲ ಅನ್ನೋ ಆತಂಕ ಇತ್ತಾ? ಏನಿಲ್ಲ, ನಮ್ಮ ಓನ್ ವೆಹಿಕಲ್ ಇದ್ದಿದ್ದರಿಂದ ನಮಗೇನು ಆತಂಕ ಇರಲಿಲ್ಲ. ಹಾಗಾಗಿ ಬೇಗ ಬಂದ್ರಿ. ಹಾಂ. ಅಮ್ಮ ನೀವು ಎಷ್ಟೊತ್ತಿಗೆ ಬಂದ್ರಿ ಈಗ ಎಲ್ಲ? ನಾವಲ್ಲಿ ತುಮಕೂರು ಬಿಟ್ಟಾಗ 5:30 ಸರ್. ಇವತ್ತು ಬಂದಿರೋದು ಗೊತ್ತಿತ್ತಲ್ವಾ ನಿಮ್ಗೆ? ಹಾಂ, ಗೊತ್ತಿತ್ತು. ಬಟ್ ನಾವು ನಿನ್ನೆ ರಾತ್ರಿನೇ ಫಿಕ್ಸ್ ಆಗಿದ್ವಿ 5 ಗಂಟೆಗೆ ಬಿಡೋದು 4:45ಗೆ ಅಂತ. ಮತ್ತೆ 5 ಗಂಟೆಗೆ ಬಿಟ್ವಿ. ಇಲ್ಲಿ ಬಂದಾಗಲೇ ಹಾಫ್ ಆನ್ ಅವರ್ ಆಯಿತು ತಲುಪಿ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ, ಯಾಕಂದರೆ ಟ್ಯಾಕ್ಸಿಗಳು ಸಿಗುತ್ತೆ. ಹಾಂ, ಟ್ಯಾಕ್ಸ್ ಸಿಗುತ್ತೆ ಸರ್. ನಮ್ಮದು ಓನ್ ವೆಹಿಕಲಲ್ಲೇ ಬಂದಿದ್ದೀವಿ ನಾವು. ಇದಿಷ್ಟು ಏನು ಇಲ್ಲಿನ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರಯಾಣಿಕರು, ಯಾಕೆಂತಂದರೆ ಈಗ 8 ಗಂಟೆ ನಂತರ ಟ್ಯಾಕ್ಸಿಗಳಿಗೆ ಏನಾದರೂ ಪ್ರತಿಭಟನೆಗಳು ಬೆಂಗಳೂರಲ್ಲಿ ಶುರುವಾದರೆ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಋತುರಿಕ್ತ ಪರಿಣಾಮ ಕೂಡ ಬೀರುತ್ತೆ. ಜೊತೆಗೆ ಟ್ಯಾಕ್ಸಿಗಳ ಸಂಖ್ಯೆ ಇಳಿಮುಖ ಆದರೆ ನಿಗದಿತ ಸಮಯಕ್ಕೆ ನಾವು ಏರ್ಪೋರ್ಟ್ಗೆ ತಲುಪೋದೋ ಇಲ್ವಂತಕ್ಕಂಥ ಆತಂಕದ ನಡುವೆ ಪ್ರಯಾಣಿಕರ ಸಂಖ್ಯೆ ಕೂಡ ಸಾಕಷ್ಟು ರೀತಿಯಲ್ಲಿ ದಟ್ಟಣೆ ಉಂಟಾಗಿರುವಂಥದ್ದು. ಜೊತೆಗೆ ಏರ್ಪೋರ್ಟಲ್ಲಿ ಕೂಡ ಈಗಾಗಲೇ ಪ್ರಯಾಣಿಕರು ಬರೋದಕ್ಕೆ BMTC ವ್ಯವಸ್ಥೆ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಬೇರೆ ವ್ಯವಸ್ಥೆಗಳು ಮಾಡಿದರೂ ಕೂಡ ಪ್ರಯಾಣಿಕರು ಒಂದು ಆತಂಕ ಇದ್ದೇ ಇರುತ್ತೆ. ಟ್ಯಾಕ್ಸಿಗಳು ಜೊತೆಗೆ ಕೆಲವರು ಓನ್ ವೆಹಿಕಲ್ಗಳು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಏರ್ಪೋರ್ಟ್ಗೆ ಆಗಮಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕ ಬಂದ್ಗೆ ಏರ್ಪೋರ್ಟ್ನಲ್ಲಿ ಈಗಾಗಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಬೆಳಗ್ಗೆಯಿಂದನೂ ಕೂಡ ಟ್ಯಾಕ್ಸಿಗಳು ಬಂದಿದ್ದಾವೆ. 8 ಗಂಟೆ 9 ಗಂಟೆ ನಂತರ ಈ ಟ್ಯಾಕ್ಸಿಗಳ ಸಂಖ್ಯೆ ಕೂಡ ಈಗಾಗಲೇ ಉಬರ್ ಮತ್ತು ಓಲಾ ಟ್ಯಾಕ್ಸಿ ಚಾಲಕರು ಈಗಾಗಲೇ ನಾವು ಬಂದ್ಗೆ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬೆಳಗ್ಗೆ ಏರ್ಪೋರ್ಟ್ಗೆ ಲಗ್ಗೆ ಹಾಕಿರುವಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.